ಅಂತ ಹೇಳಿದ್ರೆ ಒಂದು ಬೇರೆ ಆಯಾಮ ತಗೊಂಡಿದೆ. ಅಂದ್ರೆ ಧ್ವಜಾರೋಹಣ ಅಂತ ಒಂದು ಪವಿತ್ರ ಕಾರ್ಯಕ್ರಮ ಹೋಗೋದಕ್ಕೆ ಸಮಯ ಇಲ್ಲ ಅನ್ನೋ ರೀತಿ ಹೀಗೆ ನಮ್ಮ ಅಭಿಪ್ರಾಯ ಸರ್. ಅದು ಆಹಾರ ಇಲಾಖೆಯ ವ್ಯಾಪ್ತಿಗೆ ಬರೋದಿಲ್ಲ. ಅವರು ಈ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ. ವಿಪಕ್ಷಗಳು ಇದು ಮಾಡಿದ್ರು ಸರ್, ಸಭಾತ್ಯಾಗ ಮಾಡಿದ್ರು. ಅಲ್ಲ, ಈಗ ಬಿಜೆಪಿಯವರು ನಮಗೆ ಪಾಠ ಹೇಳ್ಕೊಡ್ಬೇಕಾ? ಸರ್ಕಾರದ ಪ್ರತಿನಿಧಿ ಯಾರೇ ಇರಲಿ, ಅವರು ಪ್ರತಿ ಜಿಲ್ಲೆಗೂ ಹೋಗಿ ಧ್ವಜಾರೋಹಣ ಮಾಡಬೇಕು. ಸರ್ಕಾರ ಯಾರಿಗೆ ನೇಮಕ ಮಾಡ್ತಾರೆ ಅವರು ಅವ್ರ ಪ್ರತಿನಿಧಿ. ಅರ್ಥ ಆಯ್ತಲ್ಲ? ಅವರು ಆ ಥರ ಬರ್ದವ್ರ ಧ್ವಜಾರೋಹಣಕ್ಕೆ ಹೋಗೋದಿಲ್ಲ ಅಂತ ಅವ್ರೇನು ಹೇಳಿದ್ರು ಕೇಳಿಲ್ಲ. ಅವ್ರು ಏನು ಹೇಳಿದ್ದಾರೆ, ಉಸ್ತುವಾರಿ ವಹಿಸ್ಕೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿರೋದು. ಅರ್ಥ ಆಯ್ತಲ್ಲ? ಅವ್ರು ಹೇಳಿರೋದು ಏನು, ಉಸ್ತುವಾರಿ ವಹಿಸ್ಕೊಳ್ಳೋದಕ್ಕೆ ನನಗೆ ಸಮಯ ಇಲ್ಲ, ಬೇಡ ನನಗೆ ಅಂತ ಕೇಳಿರೋದು. ಅದಕ್ಕೆ ಈ ತರ ತಿರ್ಗಿಸಿದ್ರೆ ನಾನೇನೋ ಅವ್ರನ್ನ ಈಗ ನಾನು ಉಡುಪಿ ಜಿಲ್ಲೆಗೆ ಧ್ವಜಾರೋಹಣ ಮಾಡೋಕ್ಕೋಸ್ಕರ ಬಹಳ ಖುಷಿಯಿಂದ, ಸಂತೋಷದಿಂದ, ಹೆಮ್ಮೆಯಿಂದ ಹೋಗ್ತಾ ಇದ್ದೇನೆ. ತಮ್ಮೆಲ್ಲರ ಸಹಕಾರ ಇರಲಿ. ಸರಿ ಇದೆ ಅಂತ ಅನಿಸ್ತಾ ಇದೆ. ಸರಿ ಇದೆ. UT ಖಾದರ್ ಅವರು ಒಬ್ಬ ಒಳ್ಳೆ ಆಡಳಿತ ಮಾಡೋ ಅನುಭವ ಇರ್ತಕ್ಕಂಥ ನಾಯಕರು, ಮತ್ತು ನಮ್ಮ ಸಮುದಾಯದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಆ ಖಾತೆ ನಿಭಾಯಿಸ್ತಾರೆ ಅಂತ ಐ ವೆಲ್ಕಮ್ ದ ಡಿಸಿಷನ್. ನಾನು ನನ್ನ ಇಲಾಖೆಯ ವಿಚಾರ ಬಿಟ್ಟು ಬೇರೆ ಇಲಾಖೆ ಬಗ್ಗೆ